ಸೊ ಇನ್ನೇನು ಗುರು, ಸೊ ಕಾರ್ತಿಕ್ ಅವರು ವಿನ್ ಆಗಿದ್ದಾರೆ. ಸೊ ಯಾರಾಗ್ತಾರೆ ಈ ಬಿಗ್ ಬಾಸ್ ಸೀಸನ್ 10 ವಿನ್ನರ್. ಸೊ ಇಷ್ಟು ಹೈಪ್ ಕ್ರಿಯೇಟ್ ಮಾಡಿರೋ ಈ ಬಿಗ್ ಬಾಸ್ ಆಗಿ ಸೀಸನ್ 10, ಸೊ ಅದು ಇನ್ನೂ ಒಂದು ಸ್ಪೆಷಲ್. ಸೊ ಈ ಒಂದು ಸ್ಪೆಷಲ್ ಸೀಸನ್ನ ಯಾರು ವಿನ್ ಆಗ್ತಾರೆ ಗುರು ಅಂತ ಹೇಳ್ಬಿಟ್ಟು ಎಲ್ಲ ಕಾತುರದಿಂದ ಕಾಯ್ತಾಯಿದ್ರು. ಸೊ ಹಾಗೆ ನಾನು ಕೂಡ ನಿನ್ನೆ ಮೊನ್ನೆ ಎಲ್ಲ ಒಂದು ಪ್ರಿಡಿಕ್ಷನ್ ವಿಡಿಯೋ ಎಲ್ಲ ಹಾಕಿದ್ದೆ. ಸೊ ಕಾರ್ತಿಕ್ ಅವರು ವಿನ್ ಆಗ್ತಾರೆ, ಹಾಗೆ ರನ್ನರಪ್ ಸಂಗೀತ ಅವರು ಇರ್ತಾರೆ, ಹಾಗೆ ಟಾಪ್ 3 ಪ್ರತಾಪ್ ಅವರು ಇರ್ತಾರೆ ಅಂತ. ಬಟ್ ಪ್ರತಾಪ್ ಅವರು ಸಂಗೀತ ಅವ್ರದ್ದು ಉಲ್ಟಾ ಆಯಿತು, ಇನ್ನೆಲ್ಲ ಬಂದಿದೆ. ಹಾಗೆ ಕಾರ್ತಿಕ್ ಅವರು ವಿನ್ ಆಗಿದ್ದಾರೆ. ಸೊ ತುಂಬ ಖುಷಿ ಆಯಿತು ಆಯಿತಾ. ಅವರು ಆಡಿರೋಂಥ ರೀತಿ ವೆಲ್ ಡಿಸರ್ವಿಂಗ್ ಅಂತಲೇ ಹೇಳ್ಬೋದು. ಏನು ಗುರು ಇದು ಕ್ರೇಜು, ಎಗ್ ರೈಸ್ ಅಂಗಡಿಯಿಂದ ಹಿಡಿದು ರೋಡಲ್ಲಿ ಬರುವಾಗ ಯಾರನ್ನ ನೋಡ್ತೀನಿ ಎಲ್ಲರದು ಬಿಗ್ ಬಾಸ್ ಡೇಟ್ ಹಾಕು, ಎಲ್ಲರ ಬಾಯಲ್ಲೂ ಬರೀ ಬಿಗ್ ಬಾಸ್, ಯಾವುದೋ ವರ್ಲ್ಡ್ ಕಪ್ ನಡೀತದೆ ನಮ್ಮ ಕರ್ನಾಟಕದಲ್ಲಿ ಅನ್ನೋ ರೇಂಜಿಗೆ. ಸೊ ಅಷ್ಟರ ಮಟ್ಟಿಗೆ ಹವಾ ಮಾಡಿದೆ. ಹಾಗೆ ಕಂಟೆಸ್ಟೆಂಟ್ಸ್ಗಳು ಕೂಡ ಹಂಗೆ ಇದ್ದರು. ಅವರಿಗೆ ಸಿಕ್ಕಿರೋ ಸಪೋರ್ಟ್ ಕೂಡ ಹೊರಗಡೆ ಜನಗಳಿಂದ ಅಷ್ಟೇ ಸಪೋರ್ಟ್ ಸಿಕ್ಕಿದೆ. ಸೊ ಅಲ್ಲಿ ಟಾಪ್ 6 ಕಂಟೆಸ್ಟೆಂಟ್ಸ್ ಏನಿದ್ರು ಎಲ್ಲರಿಗೂ ಹ್ಯೂಜ್ ಅಭಿಮಾನಿ ಬಳಗನೆ ಕ್ರಿಯೇಟ್ ಆಗೋಗಿದೆ ಅಂತ ಹೇಳ್ಬೋದು. ವರ್ತೂರ್ ಅವ್ರು ಇರ್ಬೋದು, ತುಕಾಲಿ ಅವ್ರು ಇರ್ಬೋದು, ಸಂಗೀತ ಅವ್ರು ಇರ್ಬೋದು, ಪ್ರತಾಪಕ್ಕೆ ಕಾರ್ತಿಕ್ ಅವ್ರು ಇರ್ಬೋದು. ಸೊ ಎಲ್ಲರಿಗೂ ಒಂದು ಹ್ಯೂಜ್ ಫ್ಯಾನ್ಸ್ ಬೇಸೇ ಕ್ರಿಯೇಟ್ ಆಗೋಗಿದೆ. ಸೊ ಈ ಸೀಸನ್ ಬಿಗ್ ಬಾಸ್ ಮೋಸ್ಟ್ ಸ್ಪೆಷಲ್ ಅಂತ ಹೇಳ್ಬೋದು. ಸೊ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಈ ಥರ ಎಲ್ಲ ಸಿನಾರಿಯೋಸ್ ನೋಡೋಕ್ಕೆ. ಹೆಂಗೆ ಅಂದರೆ ಒಂದು ಸತಿ ಜೋರು ಮಳೆ ಬಂದು ನಿಂತಂಗಾಯಿತು. ಸೊ ಖಂಡಿತ ಎಷ್ಟೋ ಜನ ವಿನಯ್ ಅವರ ಅಭಿಮಾನಿಗಳಿಗೆ, ಹಾಗೆ ಸಂಗೀತ ಅವರ ಅಭಿಮಾನಿಗಳಿಗೆ, ಪ್ರತಾಪ್ ಅವರ ಅಭಿಮಾನಿಗಳಿಗೆ ಎಲ್ಲರಿಗೂ ಬೇಜಾರಾಗಿರುತ್ತೆ. ಸೊ ಬೇಜಾರು ಹಾಗೆ ಆಗುತ್ತೆ. ಸೊ ಯಾರು ಸೋತ್ರೂ ಅವ್ರು ಇಷ್ಟಪಡೋರು. ಬಟ್ ಇಟ್ಸ್ ಓಕೆ, ಅವ್ರು ಇಷ್ಟು ದೂರ ಬಂದಿದ್ದಾರೆ, ಈ ಹಂತ ತಲುಪಿದ್ದಾರೆ ಅಂದರೆ ಅವರು ಗೆದ್ದಿದ್ದಾರೆ ಅಂತಲೇ. ಅಷ್ಟು ಟಫ್ ಕಾಂಪಿಟೇಷನ್ ಕೊಟ್ಟಿದ್ದಾರೆ. ಅಲ್ಲಿರೋರು ಯಾರನ್ನೂ, ಈ ಸೀಸನ್ನಲ್ಲಿರೋರು ಯಾರನ್ನೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಆಯಿತಾ. ಸ್ಟಾರ್ಟಿಂಗ್ ಒಂದು 4-5 ವೀಕ್ಸು ಹೋಗಿರೋರನ್ನ ಬಿಟ್ಟರೆ. ಹಾಗೆ ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ಏನೇನು ಟಿ ಬಂತು, ಆ ಟಿಲಿ ಒಂದಷ್ಟು ಚೆನ್ನಾಗಿ ಕಾಣಿಸ್ಲೇ ಇಲ್ಲ ಆಯಿತಾ. ಅದು ಬಿಗ್ ಬಾಸ್ ಬಗ್ಗೆ ಮಾತಾಡಿರೋರ್ಗಂತೂ ಕಾಣಿಸೇ ಇಲ್ಲ. ಸೊ ಆಮೇಲೆ ಸ್ಟಾರ್ಟಿಂಗ್ ಒಂದಷ್ಟು ವೀಕಲ್ಲಿ ಎಲಿಮಿನೇಟ್ ಆಗಿದ್ದವ್ರು ಕಾಣಿಸ್ಲಿಲ್ಲ. ಸೊ ಇಷ್ಟು ದೂರ ಬಂದು ಈ ಥರ ಒಂದು ಜರ್ನಿ ಅವ್ರ ಟಿಗಳನ್ನೆಲ್ಲ ನೋಡಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಎಲ್ಲರೂ ಕೂಡ ಅವ್ರದ್ದೇ ಆದಂತಹ ಕಾಂಟ್ರಿಬ್ಯೂಷನ್ನ ಕೊಟ್ಟಿದ್ದಾರೆ. ಯಾರಿಲ್ಲ ಅಂದಿದ್ರು ಈ ಬಿಗ್ ಬಾಸ್ ಸೀಸನ್ ಡಮ್ಮಿನೇ, ಆ ಥರ ರೇಂಜಿಗೆ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ವೆಲ್ ಡಿಸರ್ವಿಂಗ್ ಅಂತಲೇ ಹೇಳ್ಬೋದು ಕಾರ್ತಿಕ್ ಅವ್ರಿಗೆ. ಸೊ ಖುಷಿ ಆಗುತ್ತೆ. ಹಾಗೆ ಅವರ ತಾಯಿಯವ್ರಿಗೆ ದೇವಸ್ಥಾನ ಕಟ್ಟಬೇಕು ಅಂತ ಹೇಳ್ತಿದ್ರು. ಸೊ ಅದಷ್ಟು ಬೇಕಾದ ಕೆಲಸ ಶುರು ಮಾಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೊಳ್ಳೆ ಅವಕಾಶಗಳು ಅವ್ರಿಗೆ ಸಿಗಲಿ, ಈ ಫೇಮ್ನ ಇಟ್ಕೊಂಡು ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ. ಹಾಗೆ ವಿನಯ್ ಅವರು ಅವರ ಕಾಂಟ್ರಿಬ್ಯೂಷನ್ ನೆಕ್ಸ್ಟ್ ಲೆವೆಲ್ ಕಾಂಟ್ರಿಬ್ಯೂಷನ್ ಇದೆ ಈ ಸೀಸನ್. ಹೋಪ್ ಅವ್ರಿಗೂ ಈ ಸೀಸನ್ನಿಂದ ಬಿಗ್ ಬಾಸಿಂದ ಸೊ ತುಂಬ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯು ವಿಲ್ ಗೆಟ್ ವಾಟ್ ಹಿ ಡಿಸರ್ವ್ ಆಯಿತಾ. ಅವ್ರ ಫ್ಯಾನ್ಸ್ಗಳೆಲ್ಲ ಯಾರೋ ಬೇಜಾರು ಮಾಡ್ಕೊಳ್ಳೋಂಥ ಅವಶ್ಯಕತೆ ಏನಿಲ್ಲ. ಸೊ ನೆಕ್ಸ್ಟು ಯಾವುದಾದ್ರು ಒಳ್ಳೆ ವಿಲನ್ ಕ್ಯಾರೆಕ್ಟ್ರಲ್ಲಿ ದೊಡ್ಡ ಸ್ಕ್ರೀನಲ್ಲಿ ಎಂಟ್ರಿ ಕೊಡ್ತಾರೆ. ಸೊ ಅವಾಗ ನೋಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಸಂಗೀತ ಅವರು ಇನ್ನೂ ಎತ್ತರಕ್ಕೆ ಬೆಳೀಲಿ. ಚಾರ್ಲಿ ಅಂತಹ ಇನ್ನೂ 100 ಸಿನಿಮಾ ಮಾಡಲಿ, ಕನ್ನಡದಲ್ಲೇ ಮಾಡಲಿ ಆಯಿತಾ. ಸೊ ಹೋಪ್ ಒಳ್ಳೆಯದಾಗಲಿ ಎಲ್ಲರಿಗೂ. ಹಾಗೆ ನೆಕ್ಸ್ಟು ನೋಡುವ ಯಾವ ಥರ ಅಪ್ಡೇಟ್ಗಳು ಬರುತ್ತೆ. ಹಾಗೆ ಬೇರೆ ಬೇರೆ ಕಂಟೆಂಟ್ಗಳನ್ನ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ನಿಮ್ಮ ಸಪೋರ್ಟ್ ಇನ್ನೂ ಜಾಸ್ತಿ ಬೇಕು. ಸೊ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ ಹಾಗೆ ಹೋಗ್ಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ